ಸಚಿವ ಸ್ಥಾನ ಮಿಸ್ ಆಗಿರೋದ್ರಿಂದ ಒಂದಷ್ಟು ಮಂದಿ ಅತೃಪ್ತರ ದಂಡು ದೆಹಲಿಗೆ ತೆರಳಿದೆ. ದೆಹಲಿಯಲ್ಲಿ ಹೋಗಿ ಹೈಕಮಾಂಡ್ ನಾಯಕರ ಭೇಟಿಗೆ ಕಾದು ಕುಳಿತಿದ್ದಾರೆ. ಶಾಸಕ ಅಪ್ಪಾಜಿ ನಾಡಗೌಡ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಎಚ್.ಸಿ. ಮಹದೇವಪ್ಪ ಠಿಕಾಣಿ ಹೂಡಿದ್ದಾರೆ. ನಿನ್ನೆಯಿಂದಲೂ ಕೂಡ ದೆಹಲಿಯಲ್ಲೇ ಇದ್ದಾರೆ ಎಚ್.ಸಿ. ಮಹದೇವಪ್ಪ. ಇಂದು ಇನ್ನಷ್ಟು ಅತೃಪ್ತರು ದೆಹಲಿಗೆ ಭೇಟಿ ಕೊಡುವ ಸಾಧ್ಯತೆ ಇದೆ. ಸಂಸತ್ತಿನ ಅಧಿವೇಶನವನ್ನು ವರಿಷ್ಠರು ಮುಗಿಸಲಿದ್ದಾರೆ. ಇವತ್ತು ಫ್ರೀ ಆಗ್ತಾರೆ ದೆಹಲಿ ನಾಯಕರು. ಹೀಗಾಗಿ ಒಬ್ಬೊಬ್ಬರಾಗಿ ಶಾಸಕರು ದೆಹಲಿಗೆ ತೆರಳುತ್ತಾ ಇದ್ದಾರೆ ವರಿಷ್ಠರನ್ನ ಭೇಟಿಯಾಗುತ್ತೆ. ಸಂಪುಟ ವಿಸ್ತರಣೆ ಆದರೂ ಕೂಡ ಸಂಪುಟದ ಸಂಕಟ ಕಳೆದಿಲ್ಲ. ಯಾರೆಲ್ಲ ಅಸಮಾಧಾನಿತರಿದ್ದಾರೆ ಅದರಲ್ಲಿ ಒಂದಷ್ಟು ಮಂದಿ ದೆಹಲಿಯತ್ತ ಮತ್ತೆ ಮುಖ ಮಾಡಿದ್ದಾರೆ. ಅಧಿವೇಶನವನ್ನು ಮುಗಿಸಿ ಇದೀಗ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರುಗಳು ಫ್ರೀ ಆಗಿರ್ತಾರೆ ಅಂತ ಅವ್ರನ್ನ ಭೇಟಿ ಮಾಡೋದಕ್ಕೆ ದೆಹಲಿಗೆ ತೆರಳಿದ್ದಾರೆ. ಅಪ್ಪಾಜಿ ನಾಡಗೌಡ ಸೇರಿದಂತೆ ಈಗ ಆಲ್ರೆಡಿ ಎಚ್.ಸಿ. ಮಹದೇವಪ್ಪ ದೆಹಲಿಯಲ್ಲಿದ್ದಾರೆ. ಇನ್ನೂ ಅನೇಕ ಶಾಸಕರು ದೆಹಲಿಗೆ ತೆರಳುವ ಸಾಧ್ಯತೆಗಳಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಈಗ ಮತ್ತೆ ವಾಪಸ್ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡುವಂಥದ್ದು. ನಿಗಮ ಮಂಡಳಿಗಳ ಸ್ಥಾನಗಳು ಒಂದಷ್ಟು ಖಾಲಿ ಇದ್ದಾವೆ. ಅದ್ರ ಜೊತೆಗೆ ಸಂಪುಟದಲ್ಲಂತೂ ಇನ್ನೇನು ಹೆಚ್ಚಾಗಿ ಇನ್ನಷ್ಟು ಜನರನ್ನ ತಗೊಳ್ಳುವಂಥ ಸಾಧ್ಯತೆ ಬಹಳ ಕಡಿಮೆ ಅಂತ ಅನ್ಸುತ್ತೆ. ಒಂದು ಮಹಿಳಾ ಕೋಟ ಹೊರತುಪಡಿಸಿದ್ರೆ ಉಳಿದಂಥ ಎಲ್ಲ ಸ್ಥಾನಗಳು ಆಲ್ರೆಡಿ ಫುಲ್ ಆಗಿದ್ದಾವೆ. ಈಗ ಮತ್ತೆ ದೆಹಲಿಗೆ ಹೋಗಿ ಏನು ಮಾಡ್ತಾರೆ ಇವರು? ಮತ್ತೆ ಈ ಅತೃಪ್ತರ ಪಾಳ್ಯದಲ್ಲಿ ಏನು ನಡೆದಿದೆ? ಖಂಡಿತ ಶ್ರೀಲಕ್ಷ್ಮಿ, ಈಗ ಸಚಿವ ಸಂಪುಟ ಫುಲ್ ಆಗಿರೋದ್ರಿಂದ ಆಕಾಂಕ್ಷಿಗಳು ಒಂದು ರೀತಿಯಲ್ಲಿ ಅಸಮಾಧಾನಗೊಂಡಿರೋದಂತೂ ಸಹಜ. ಆದರೆ ಅವರು ಮುಂದಿನ ಹಾದಿ ಏನು ಅನ್ನುವಂಥದ್ದು ಒಂದು ಸ್ಪಷ್ಟಪಡಿಸ್ಕೊಳ್ಬೇಕಾಗಿದೆ. ಅಪ್ಪಾಜಿ ನಾಡಗೌಡ ಇರ್ಬೋದು, ಎಚ್.ಸಿ. ಮಹದೇವಪ್ಪ ಇರ್ಬೋದು, ಸಾಕಷ್ಟು ಹಿರಿಯರಿದ್ದಾರೆ. ಬಹುತೇಕ ಇದೊಂದು ಕೊನೆ ಚುನಾವಣೆ ಅನ್ನೋ ಲೆಕ್ಕದಲ್ಲೇ ಅವರು ಇದ್ದಿದ್ದತಕ್ಕಂಥದ್ದು. ಮುಂದಿನ ಬಾರಿ ನಾವು ನಿಲ್ಬೇಕಾ ಬೇಡವಾ ಅನ್ನೋಂಥ ಒಂದು ಜಿಜ್ಞಾಸೆಯಲ್ಲಿ ಕೂಡ ಇದ್ದಾರೆ. ಯಾಕಂದ್ರೆ ಅವರು 70+ ಏಜ್ ಆಗಿರೋ ಕಾರಣಕ್ಕಾಗಿ ಚುನಾವಣೆ ಎದುರಿಸಬೇಕಾ ಬೇಡವಾ ಅನ್ನೋಂಥದ್ದು ಲೆಕ್ಕಾಚಾರದಲ್ಲಿ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರು ನಮಗೆ ಮನೆ ಹಾಕ್ತಾರೆ ಅನ್ನುವಂಥ ಒಂದು ಇರಾದೆಯಲ್ಲಿ ಇದ್ರು. ಆದರೆ ಈಗ ಸಚಿವ ಸ್ಥಾನ ಕೈ ತಪ್ಪಿರೋದ್ರ ಹಿನ್ನೆಲೆಯಲ್ಲಿ ಅವರ ರಾಜಕೀಯ ಭವಿಷ್ಯ ಕೂಡ ಮಂಕಾಗಿರ್ತಕ್ಕಂಥದ್ದು. ಆದ್ರಿಂದ ಈಗಿನಿಂದನೇ ಅವರನ್ನ ಒಂದು ಹೈಕಮಾಂಡ್ ನಾಯಕರ ಜೊತೆಗೆ ಒಂದು ಚರ್ಚೆ ಮಾಡಿ ಮುಂದಿನ ಟಿಕೆಟ್ ಇರಬಹುದು, ಜೊತೆಗೆ ಈ ತರದ ಒಂದಷ್ಟು ಬೆಳವಣಿಗೆಗಳಾದಾಗ ನಮ್ಮನ್ನ ಪರಿಗಣಿಸಬೇಕು, ಒಂದಷ್ಟು ಒಳ್ಳೆ ಸ್ಥಾನಗಳನ್ನು ಕೊಡಬೇಕು ಮತ್ತು ಸರಿಯಾಗಿ ನಡೆಸ್ಕೋಬೇಕು, ಅನುದಾನದ ವಿಚಾರವಾಗಿ ಕೂಡ ಸರ್ಕಾರ ನಮ್ಮನ್ನು ಸರಿಯಾಗಿ ನಡೆಸ್ಕೋಬೇಕು ಅನ್ನುವಂಥದ್ದು ಒಂದು ರೀತಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡೋಕೆ ತೆರಳಿದ ಕಾಣ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಅಸಮಾಧಾನಿತರು ಅದನ್ನ ಹೇಳ್ತಾ ಇದ್ರೆ, ನಮಗೆ ಅನುದಾನವನ್ನು ಕೊಟ್ಟು ಸರಿಯಾಗಿ ನಡೆಸ್ಕೊಂಡ್ರೆ ನಮ್ಗೇನು ಸಮಸ್ಯೆ ಇಲ್ಲ, ಸಚಿವ ಸ್ಥಾನ ಈಗ ಆಲ್ರೆಡಿ ವಂಚಿತರಾಗಿದ್ದೇವೆ, ಇನ್ನಂತೂ ತುಂಬೋಕ್ಕಾಗಲ್ಲ. ಆದರೆ ತುಂಬೋದಾದ್ರೆ ಈ ಒಂದು ಮುಂದಿನ ಏನು 2029ಕ್ಕೆ ಒಂದು ನೇಷನ್ ಒನ್ ಇಲೆಕ್ಷನ್ ಬರ್ತದಲ್ಲ, ಹಾಗೇನಾದ್ರೂ ಚುನಾವಣೆ ಮುಂದಕ್ಕೆ ಹೋದ್ರೆ 1 ವರ್ಷ ಸಿಗುತ್ತೆ. ಆ ಸಂದರ್ಭದಲ್ಲಿ ನಮ್ಮನ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಆದರೆ ಅದು ಆಗತ್ತಾ ಆಗಲ್ವ ಅನ್ನೋಂಥದ್ದು ಇನ್ನೂ ಕೂಡ ಕ್ವಶನ್ ಮಾರ್ಕ್ ಇರ್ತಕ್ಕಂಥದ್ದು. ಆದ್ರಿಂದ ನಮ್ಮನ್ನ ಸರಿಯಾಗಿ ಪಕ್ಷದಲ್ಲಿ ನಡೆಸ್ಕೋಬೇಕು. ಮುಂದೆ ನಮಗೆ ಒಳ್ಳೆ ಸ್ಥಾನಮಾನಗಳಿದ್ರೆ ಸ್ಥಾನಮಾನಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡಿ ಮತ್ತು ಆದಷ್ಟು ನಾವು ಇನ್ನೊಂದು ಚುನಾವಣೆ ನಿಲ್ಲೋಕೆ ಸಾಧ್ಯವಾದರೆ ಅದು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೆಹಲಿಗೆ ಹೋಗಿ ಭೇಟಿ ಮಾಡ್ತಕ್ಕಂಥದ್ದು ಮತ್ತು ತಮಗೆ ಸಚಿವ ಸ್ಥಾನ ಯಾಕೆ ಕಾರಣಕ್ಕಾಗಿ ಕೈ ತಪ್ಪಿತು ಮತ್ತು ನಮ್ಮನ್ನು ಯಾಕೆ ಪರಿಗಣಿಸಿಲ್ಲ ಅನ್ನುವಂಥದ್ದು ಕೂಡ ಚರ್ಚೆ ಮಾಡೋಕೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಬಸವರಾಜ್.